ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದೋಸ್ತ್ ಶಿನೋಜ್ ಮಾತಾಡ್ತಿದ್ದೇನೆ. ಎಲ್ಲರಿಗೂ ನಮ್ಮ ಚಾನಲಿಗೆ ಸುಸ್ವಾಗತ. ನಾವು ಇವತ್ತು ಬಾಗ ಬೀಚ್ನ ನೈಟ್ ಲೈಫನ್ನು ನೋಡಲಿಕ್ಕೆ ಬಂದಿದ್ದೇವೆ. ಬಾಗ ಬೀಚಿನ ಒಂದೊಂದು ಬೀಚಿನ ಹಿಂದು ಬದಿಯಲ್ಲಿ ಆಗಿರುವಂಥ ಪ್ರದೇಶ ಇದು. ಇಲ್ಲಿ ತುಂಬಾ ಡ್ಯಾನ್ಸ್ ಬಾರ್ ಅಲ್ಲ, ಪಬ್ಗಳಿವೆ. ಇದರಲ್ಲಿ ಸ್ವದೇಶಿಯವರು ವಿದೇಶಿಯರು ಆಗಿರುವಂಥ ಅನೇಕ ಮಂದಿಯ ಪಬ್ಗಳನ್ನು ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಇಲ್ಲಿ ಒಳ್ಳೆ ಪದ್ಯ ಹಾಕ್ಕೊಂಡು ಕುಣಿತಾ ಇರುವಂಥದ್ದು ಕಾಣ್ಬೋದು. ಬೀಚ್ ಬದಿಯಲ್ಲಿ ಚೇರ್ಗಳನ್ನು ಟೇಬಲ್ಗಳನ್ನೆಲ್ಲ ಹಾಕಿ ಫುಡ್ ತಿಂತಾ ಇದ್ದಾರೆ. ಹಾಗೆ ಡ್ರಿಂಕ್ಸ್ ಎಂಜಾಯ್ ಮಾಡ್ತಾ ಇದ್ದಾರೆ. ಒಳ್ಳೆ ಲೈಟಿಂಗ್ಸ್ ಮಾಡಿಕೊಂಡು ಸೂಪರ್ಬ್ ವೈಬ್ ಆಗಿದೆ ಇಲ್ಲಿ ನೋಡಲಿಕ್ಕೆ. ಇಡೀ ಇಂಡಿಯಾದ ಎಲ್ಲ ಕಡೆಯಲ್ಲಿರುವಂಥ ಜನರಿದ್ದಾರೆ. ಎಲ್ಲ ಭಾಷೆಯನ್ನು ಮಾತನಾಡುವವರನ್ನು ನಮಗಿಲ್ಲಿ ನೋಡಲಿಕ್ಕೆ ಸಿಗ್ತದೆ. ಎಲ್ಲ ಕಡೆಯಲ್ಲಿ ಒಳ್ಳೆ ಸಂಗೀತದ ಧ್ವನಿ ನಮ್ಮ ಕಿವಿಗೆ ಕಂಪಿಸ್ತಿರ್ತದೆ. ಜನರು ಡ್ರಿಂಕ್ಸ್ ಮಾಡಿಕೊಂಡು ಎಲ್ಲದೇನು ಅಲ್ಲಿ ಪಬ್ಗಳಲ್ಲಿ ಹೋಗಿ ಡ್ಯಾನ್ಸ್ ಮಾಡ್ತಾರೆ. ಹೆಚ್ಚಾಗಿ ಇಂಥ ಪಬ್ಗಳಲ್ಲಿ ಫ್ರೀ ಎಂಟ್ರಿಯನ್ನು ಇರಬೇಕು. ನಾನು ಹೋಗಲಿಲ್ಲ, ಟೈಮ್ ಸಿಗಲಿಲ್ಲ ನನಗೆ. ಹಾಗೆಯೇ ನಾವು ಮಧ್ಯಾಹ್ನ ಹೊತ್ತಿಗೆಲ್ಲ ಸುಮಾರು ನಡೆದು ಆಲ್ರೆಡಿ ಸುಸ್ತಾಗಿತ್ತು. ಆದರೆ ರಾತ್ರಿ ಪುನಃ ಹೇಗಿದೆ ಗೋವಾದ್ದು ನೈಟ್ ಲೈಫ್ ಹೇಗಿದೆ ಅಂತ ನೋಡಲಿಕ್ಕೆ ಅಂತೇಳಿ ನಡ್ಕೊಂಡು ಬರ್ತಾ ಅಚಾನಕ್ಕಾಗಿ ಈ ಏರಿಯಾಕ್ಕೆ ನಮಗೆ ಸಿಕ್ಕಿದ್ದು. ನಿಜವಾಗಿ ಮುಂಚಿತವಾಗಿ ನಮಗಿದು ಪ್ರದೇಶದ ಬಗ್ಗೆ ಯಾವುದೇ ಐಡಿಯಾ ಇರಲಿಲ್ಲ. ಹಾಗೆ ನಾವು ಫ್ರೆಂಡ್ಸ್ ಒಟ್ಟಿಗೆ ನಡ್ಕೊಂಡು ಇಲ್ಲಿ ಬಂದು ಪ್ಲೇಸನ್ನು ನೋಡಿದ್ದೇವೆ. ನಮ್ಮ ಊರಲ್ಲಿ ಜಾತ್ರೆಗೆ ಜನ ಹೇಗೆ ಸೇರ್ತಾರೆ ಆ ರೀತಿಯಲ್ಲಿ ಜನದ ಜಂಗುಳಿಯಾಗಿತ್ತು. ಇಲ್ಲಿ ಫುಲ್ಲು ಕ್ರೌಡ್ ಇದೆ. ಎಲ್ಲ ಕಡೆಯಲ್ಲಿ ಕೂಡ ಯವನಸ್ಥರಾಗಿರುವಂಥ ಜನರು ಹೈಯೆಸ್ಟ್ ಆಗಿದ್ದಾರೆ. ಇವರು ನೋಡಿ ರಷ್ಯನ್ಸ್ನವರು ನಡೆಸ್ತಿರುವಂಥ ಪಬ್ ಇದು. ಇವರು DJ ಮಾಡ್ತಾ ಇದ್ದಾರೆ. ನಾವು ವೀಡಿಯೋ ಮಾಡ್ತಿರುವಾಗ ನಮ್ಮದು ಕೂಡ ವೀಡಿಯೋ ಮಾಡ್ತಿದ್ರು ಅವರು. ಸೂಪರ್ ಆಗಿತ್ತು ಪ್ಲೇಸ್ ಇದನ್ನೆಲ್ಲ. ನೀವು ಕೂಡ ಗೋವಾಕ್ಕೆ ಬಂದರೆ ಒಂದು ಸಲ ಇಲ್ಲಿನ ನೈಟ್ ಲೈಫ್ ಕೂಡ ಎಂಜಾಯ್ ಮಾಡಬೇಕು. ಒಳ್ಳೆ ಶಾಪಿಂಗು ಕೂಡ ಒಳ್ಳೆ ಅವಕಾಶಗಳಿದೆ. ಇಲ್ಲಿ ನೋಡಿ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇದು ಬಾಗ ಬೀಚ್ನ ಬ್ಯಾಕ್ ಸೈಡ್ ಬರುವಂಥ ಪ್ಲೇಸ್ ಇದು. ಹಾಗೆ ಸ್ನೇಹಿತರೆ, ನೀವು ನಮ್ಮ ಚಾನಲ್ ಮೊದಲ ಬಾರಿ ಭೇಟಿ ನೀಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಿಮ್ಮ ಸಹಕಾರದಿಂದಲೇ ನಮಗೆ ಮುಂದೆ ಬರಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು. ಇದೇ ರೀತಿಯಾಗಿರುವಂಥ ಉತ್ತಮ ವಿಡಿಯೋಗಳನ್ನು ಇನ್ನು ಮುಂದೆ ಕೂಡ ನಿಮ್ಮ ಮುಂದೆ ಇಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ನಿಮ್ಮ ಆಶೀರ್ವಾದ ಇರಲಿ, ಸಹಕಾರ ಇರಲಿ, ಪ್ರೀತಿ ಇರಲಿ. ಹೇಗಿದೆ ಸ್ನೇಹಿತರೆ ಗೋವಾ ಬೀಚ್ನಲ್ಲಿರುವಂಥ ಲೈಟಿಂಗ್ ಮಾಡಿರುವಂಥ ಏರಿಯಾಗಳು ಇದೆಲ್ಲಪ್ಪ. ಒಂದೊಂದು ಪಬ್ಗಳು ಮಾಡಿಟ್ಟಿರುವಂಥ ಲೈಟಿಂಗ್ಸ್ ಇದೆಲ್ಲ. ಒಂದೊಂದು ಪಬ್ ಎದುರುಗಡೆ ಒಂದೊಂದನ್ನ ಅವರದ್ದೇ ಆದಂಥ ಒಂದು ಲೈಟಿಂಗ್ಸ್ ಮಾಡಿಟ್ಟಿರ್ತಾರೆ. ಇದು ಕಿಲೋಮೀಟರ್ ಗಟ್ಟಲೆ ಏರಿಯಾ ಬೀಚ್ ಎದುರುಗಡೆ ಕಿಲೋಮೀಟ್ರ್ ಗಟ್ಟಲೆ ದೂರದಲ್ಲಿ ಈ ಥರ ಲೈಟಿಂಗ್ಸ್ ಮಾಡ್ಕೊಂಡಿದ್ದಾರೆ ಇವರು. ರಾತ್ರಿಯಲ್ಲಿ ನೀವು ಎಷ್ಟು ನಡೆದು ನಮಗೆ ಸಾಕಾಗಬೇಕು. ಆದರೂ ಕೂಡ ನಿಮಗೆ ಅಲ್ಲಿನ ಪಬ್ಗಳ ಸಂಖ್ಯೆ ಮಾತ್ರ ನಿಮಗೆ ಮುಗಿಯೋದಿಲ್ಲ. ತುಂಬ ಜನ ಬರ್ತಾರೆ, ಅಲ್ಲಿ ಬೀಚಲ್ಲಿ ಆಟ ಆಡ್ತಾರೆ. ಆಮೇಲೆ ಇಲ್ಲಿ ಬಂದು ಕೂತ್ಕೊಂಡು ಒಳ್ಳೆಯ ಫುಡ್ಡನ್ನೆಲ್ಲ ಸವಿತಾ ಬೀಚ್ನಲ್ಲಿರುವಂಥ ತಂಗಾಳಿಯನ್ನು ಎಂಜಾಯ್ ಮಾಡ್ತಾ ಕೂತ್ಕೊಂಡಿರ್ತಾರೆ. ನಾವು ಬರ್ತಿರ್ಬೇಕಾದ್ರೆ ಕೆಲವು ಪಬ್ಗಳೆಲ್ಲ ತುಂಬ ಆ್ಯಕ್ಟಿವ್ ಆಗಿತ್ತು. ನಾವು ಸ್ವಲ್ಪ ಬೇಗ ಬಂದಿದ್ದೇವೆ. ಇನ್ನು ತಡ ಆಗಿ ಬಂದರೆ ಇನ್ನೂ ಕ್ರೌಡ್ ಇರ್ತದೇನೋ. ಬಟ್ ಇಲ್ಲಿ ಬೀಚ್ ಕಡೆಗಿಂತಲೂ ಒಳಗಿನ ದಾರಿಯಲ್ಲಿ ಇರುವಂಥ ಪಬ್ಗಳಲ್ಲಿ ಇನ್ನೂ ಕ್ರೌಡ್ ಕಾಣ್ತಿತ್ತು. ಒಂದೊಂದು ಏರಿಯಾದಲ್ಲಿ ಒಂದೊಂದು ವಿಧವಾದ ವೆರೈಟಿ ಇರ್ತದೆ. ಅದೊಂದು ಡಿಫ್ರೆಂಟ್ ಆಗಿರ್ತದೆ. ನಾವು ಬೀಚಲ್ಲಿ ಒಂದು ಸಲ ರೌಂಡ್ ಹಾಕಿ
ಇದು ರಿಟರ್ನ್ ಹೋಗ್ತಿರುವಂಥ ಈಗ ರಿಟರ್ನ್ ಹೋಗ್ತಾ ಇದ್ದೇವೆ. ರಸ್ತೆ ಫುಲ್ ಕ್ರೌಡ್ ಆಗಿದೆ. ಎಲ್ಲ ಕಡೆ ಪಬ್ಗಳು, ಟ್ಯಾಟೂ ಶಾಪ್ಗಳು ಮತ್ತು ರೆಸ್ಟೋರೆಂಟ್ಗಳು ಆ ಥರ ಎಲ್ಲ ಇದೆ. ಎಲ್ಲ ಪಬ್ಗಳಲ್ಲಿ ಕೂಡ ಜನ ಸಾಗರನೇ ಬಂದಿದೆ. ಫ್ರೆಂಡ್ಸ್, ನೀವಿಲ್ಲಿ ಬಂದು ಟ್ಯಾಟೂ ಹಾಕಿಸ್ಲಿಕ್ಕೆಲ್ಲ ನಿಮಗೆ ಒಂದು ಇಂಟ್ರೆಸ್ಟ್ ಬರ್ಬೋದು. ಬಂದು ಮಾಡುವ ಮುಂಚೆ ಪ್ರೈಸಿಂಗನ್ನು ಕರೆಕ್ಟಾಗಿ ವಿಚಾರಿಸ್ಕೊಳ್ಳಿ. ತುಂಬ ಮೋಸ ಹೋಗುವ ಚಾನ್ಸಸ್ ಕೂಡ ಉಂಟು. ಟೂರಿಸ್ಟ್ಗಳಾಗಿ ಮಂಗ ಮಾಡುವಂಥದ್ದು ಸುಮಾರು ವಿಚಾರಗಳಿರ್ತದೆ. ಅದನ್ನು ಸ್ವಲ್ಪ ಜಾಗೃತರಾಗಿರಿ. ಇಲ್ಲಿ ಹೇಗೆ ನೋಡಿ, ಬೆಳಗ್ಗೆ ಅವರು ಕಸ್ಟಮರ್ಸನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೋಸ್ಕರ ಡ್ಯಾನ್ಸ್ ಮಾಡ್ತಿದ್ದಾರೆ. ಹಾಗೆ ಇದು ಲೆಫ್ಟ್ ಸೈಡಲ್ಲಿ ಪಾರ್ಕಿಂಗ್ ಜಾಗ ಇದೆ ಟೂ ವೀಲರ್ಗೆ. ಇದೇ ದಾರಿಯಲ್ಲಿ ಮುಂದೆ ನಾವೀಗ ದಾಟಿ ಬಂದಿದ್ದೇವೆ. ಹಿಂದುಗಡೆ ಕಾರ್ ಪಾರ್ಕಿಂಗ್ ಕೂಡ ವ್ಯವಸ್ಥೆ ಇದೆ. ಬರೋದಿದ್ರೆ ಅಲ್ಲಿ ತಗೊಂಡೋಗಿ ಗಾಡಿ ನಿಲ್ಲಿಸ್ಬೋದು. ಪಾರ್ಕಿಂಗ್ಗೆ ತುಂಬಾ ಜಾಗ ಇದೆ. ರಸ್ತೆದು ಆಚೆ ಈಚೆ ಎರಡು ಕಡೆಗಳಲ್ಲಿ ಕೂಡ ಫುಲ್ ಪಬ್ಬೇ ಉಂಟು. ಫುಲ್ ಅಂದರೆ ಫುಲ್ ಇದೆ ಉಂಟು. ಎಲ್ಲ ಯಂಗ್ಸ್ಟರ್ ಆಗಿರುವಂಥವರು ಬಂದು ಒಳ್ಳೆ ಎಂಜಾಯ್ ಮಾಡ್ತಾ ಇದ್ದಾರೆ. ನೀವು ಕೂಡ ನಿಮ್ಮ ಲೈಫಲ್ಲಿ ಒಂದು ಟೈಮಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟೈಮ್ ಕಳೀಬೇಕಂತ ಹೇಳಿ ಬಂದರೆ, ಗೋವಾಕ್ಕೆ ಬರೋದಾದರೆ ಈ ಬೀಚಿಗೆ, ಬಾಗ ಬೀಚಿಗೆ ಖಂಡಿತವಾಗಿ ಬನ್ನಿ. ಇಲ್ಲಿನ ಆ ವೈಬನ್ನು ಎಂಜಾಯ್ ಮಾಡಿ. ಹೇಗಿದೆ ನೋಡಿ, ಇಲ್ಲಿ ಗೋವಾದಲ್ಲಿರುವಂಥ ಪಬ್ಬುಗಳು, ಇಲ್ಲಿನ ಮಾರ್ಕೆಟ್ಗಳು. ಇದು ನೋಡಿ, ಫಿಶ್ ಟ್ಯಾಂಕ್ ಮೇಲೆ ಇಲ್ಲಿ ಪೆಡಿಕ್ಯೂರ್ ಮಾಡ್ತಾ ಇದ್ದಾರೆ. ನಾನು ಕೂಡ ಮಾಡಿದೆ, ಮುಂದೆ ವಿಡಿಯೋ ಹಾಕ್ತಾ ಇದ್ದೇನೆ, ಇದರಲ್ಲಿ ಬರ್ತದೆ. ಸೂಪರ್ ಆಗಿದೆ. ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತದೆ, ಹೇಗಾಗಿದೆ ಅಂತೇಳಿ ನಿಮ್ಮದು ಕಮೆಂಟ್ ಕೊಡಿ. ನಮಗೆ ಅದು ಮುಂದೆ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಅದರಿಂದ ಸಾಧ್ಯ ಆಗ್ತದೆ. ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಒಂದು ಲೈಕ್, ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇಷ್ಟ ಆಗದಿದ್ದರೆ ಡಿಸ್ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಖಂಡಿತ ನಮಗೆ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಇಲ್ಲಿ ಹೋಟೆಲ್ಗಳಲ್ಲಿ ಫುಡ್ಡು ಕೂಡ ನಿಮಗೆ ಕಾಸ್ಟ್ಲಿ ಕೂಡ ಇದೆ. ಹಾಗೆ ನಿಮಗೆ ಬಡ್ಜೆಟ್ ಫ್ರೆಂಡ್ಲಿ ಆಗಿ ಬೇಕಂತ ಹೇಳಿದರೂ ಕೂಡ ನಿಮಗೆ ಬಡ್ಜೆಟ್ ಫ್ರೆಂಡ್ಲಿಯಾಗಿ ನಿಮಗೆ ಊಟ ಸಿಗ್ತದೆ. ಬಿರಿಯಾನಿ ಎಲ್ಲ ನಿಮಗೆ 100 ರುಪೀಸ್ಗೆ ಪ್ಲೇಟಿಗೆ. ನಿಮಗೆ ಇದೇ ದಾರಿಯಲ್ಲಿ ನಿಮಗೆ ಕೆಲವು ಕಡೆ ಸಣ್ಣ ಸಣ್ಣ ರೆಸ್ಟೋರೆಂಟ್ಗಳಿವೆ. ಅಲ್ಲಿ ನಿಮಗೆ ಅದನ್ನು ತಿನ್ಬೋದು, ಇಲ್ಲ ನಿಮಗೆ ಪಾರ್ಸಲ್ ಆಗಿ ತಗೊಂಡು ಹೋಗ್ಬೋದು. ಸುಮಾರು ಬಾಡಿ ಮಸಾಜ್ ಶಾಪ್ಗಳಿದೆ, ಪ್ರೊಫೆಷ್ನಲ್ ಆಗಿರುವಂಥ ಒಳ್ಳೆಯ ಮಸಾಜ್ ಶಾಪ್ಗಳಿವೆ. ಅದನ್ನು ಕೂಡ ನೀವು ಒಮ್ಮೆ ಲೈಫಲ್ಲಿ ಅದನ್ನು ಟ್ರಯಲ್ ಮಾಡಲೇಬೇಕಾದಂಥದ್ದು. ಮತ್ತು ಕ್ಯಾಶ್ಯೂ ನಟ್ಟದ್ದು ಕೂಡ ಹೋಲ್ಸೇಲ್ ಮಾರ್ಕೆಟ್ ಕೂಡ ಇದರಲ್ಲೇ ಇದೆ, ಇದೇ ದಾರಿಯಲ್ಲಿ ಆಗಿದೆ. ನಿಮಗೆ ಕ್ಯಾಶ್ಯೂ ಕೂಡ ಬೇಕಾದರೆ ತಗೊಳ್ಬೋದು. ನಮಗೆ ನಾವು ಹೋದ ಸಂದರ್ಭದಲ್ಲಿ ನಮಗೆ 350 ರೂಪಾಯಿಂದ ಗೇರು ಬೀಜ ಸಿಕ್ಕಿತ್ತು. 650 ತನಕ ರೇಟ್ ಹೇಳಿದರು. ಅದು 350 ರೇಂಜ್ ಸಾಧಾರಣ ಒಳ್ಳೆಯಿತ್ತು. ನಾವು ತಗೊಂಡಿದ್ದೆವು, ಒಳ್ಳೆಯದಿತ್ತು. ನೀವು ಕೂಡ ನೆಕ್ಸ್ಟ್ ಟೈಮ್ ಬರುವಾಗ ಕ್ಯಾಶು ಕೂಡ ಬೇಕಿದ್ರೆ ನಮಗೆ. ಇದು ನೋಡಿ, ಬಿರಿಯಾನಿ ಶಾಪು. ಇಲ್ಲಿ ನಿಮಗೆ ಪ್ಲೇಟಿಗೆ 100 ರೂಪಾಯಿ ಇರಬೇಕು. ಇದು ಚೀಪ್ ಆ್ಯಂಡ್ ಬೆಸ್ಟ್ ಆಗಿರ್ತದೆ. ನಾವು ಫಿಶ್ ಪೆಡಿಕ್ಯೂರ್ ಮಾಡಲಿಕ್ಕೆ ಬಂದು ಕೂತ್ಕೊಂಡಿದ್ದೆವು. 30 ಮಿನಿಟ್ಸಾಗೆ 120 ರುಪೀಸ್ ಹೇಳ್ತಾರೆ. ನಮಗೆ 100 ರುಪೀಸ್ಗೆ ಬಿಟ್ಟರು. ನಾನು ಹೋದಾಗ ಅಲ್ಲಿ ನಾನೊಬ್ಬನೇ ಇದ್ದೆ. ಫಿಶ್ ಕೂಡ ಅಲ್ಲಿ ಟ್ಯಾಂಕಲ್ಲಿ ಫುಲ್ ಇತ್ತು. ನನಗೆ ಕಾಲಿಟ್ಟಾಗ ತುಂಬಾ ಕಚ್ಚುಗುಳಿ ಆಗ್ತಿತ್ತು. ಮೊದಲು ನನಗೆ ಇಡಲಿಕ್ಕೆ ಆಗ್ತಿಲ್ಲ. ನಾನು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತೇಳಿ ತೆಗೆಯುವ ಹಂತದಲ್ಲಿ ಬಂದಿತ್ತು. ಅದು ಸ್ವಲ್ಪ ಹೊತ್ತು ತಡ್ಕೊಂಡು ಕೂತ್ಕೊಂಡೆ, ಆಮೇಲೆ ಸೆಟ್ ಆಯಿತು. ಅವುಗಳು ಬಂದು ಅದು
ನಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ನನ್ನು ತಿಂತದಂತೆ. ನಮಗೆ ಅದು ಏನು ಸ್ಕಿನ್ ಏನು ಹೋದಾಗೆ ಗೊತ್ತಾಗಲಿಲ್ಲ, ಬಟ್ ಏನೋ ಅವುಗಳು ಬಂದು ಕಚ್ಚೋನೆಲ್ಲ ಇದು ಕಚ್ಚಿದಾಗೆ ಆಗುವಾಗ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಒಳ್ಳೆಯದಾಗಿ ಆಗ್ತದೆ. ನೀವು ಕೂಡ ಒಮ್ಮೆ ಟ್ರಯಲ್ ಮಾಡಿ. ಕೂತ್ಕೊಳ್ಳೋ ಮುಂಚೆ ಬಾರ್ಗೇನಿಂಗ್ ಮಾಡಿ. 100 ರೂಪಾಯಿಗೆಲ್ಲ 20 ನಿಮಿಷಕ್ಕೆ 100 ರೂಪಾಯಿ ಆ ರೀತಿಯಲ್ಲೆಲ್ಲ ಬಿಡ್ತಾರೆ. ಈ ರೀತಿ ತುಂಬ ಫಿಶ್ ಇರುವಂಥ ಟ್ಯಾಂಕಲ್ಲಿ ಮಾಡಿ. ಈಗ 2-3 ಜನ ಇದ್ದರೆ ಅದು ಫಿಶ್ ಸ್ವಲ್ಪ ಇಷ್ಟು ಕ್ವಾಂಟಿಟಿ ಬರೋದಿಲ್ಲ. ಈಗ ನಾನು ಒಬ್ಬನೇ ಕೂತ್ಕೊಂಡೋದಕ್ಕೆ ರಾಶಿ ಬಂದಿತ್ತು. ಇವ್ರು ನೋಡಿ ಯಾರಿದ್ದು ಜನ ಅಂತ ಹೇಳ್ಕೊಂಡು ಕಮೆಂಟ್ ಮಾಡಿ. ಇಲ್ಲಿ ನೋಡಿ ಬಟ್ಟೆ ಶಾಪುಗಳೆಲ್ಲ ಇದೆ, ರೆಸ್ಟೋರೆಂಟ್ಗಳು ಕೂಡ ಇವೆ, ಮಸಾಜ್ ಪಾರ್ಲರ್ಗಳು ಕೂಡ ಇವೆ, ಪಬ್ಗಳಂತೂ ನೀವು ನೋಡಿದ್ದೀರಿ. ಹಾಗೆ ಇವರು ನಮ್ಮ ಸ್ನೇಹಿತರೆಲ್ಲರೂ ನಮ್ಮ ಮುಂದೆ ನಡೀತಾ ಇದ್ದಾರೆ. ಟ್ಯಾಟು ಹಾಕಿಸ್ಕೊಳ್ಳೋ ಮುಂಚೆ ಅವರು ಇಂಚಿಗೆ ರೇಟ್, ಇದು ಕ್ಯಾಶಿಯರ್ ನಟ್ಟಿದ್ದು ಶಾಪ್, ಹೋಲ್ಸೇಲ್ ಶಾಪ್ ಇದು. ಟ್ಯಾಟು ಹಾಕಿಸ್ಕೊಳ್ಳೋವಾಗ ಇಂಚಿಗೆ ಸಣ್ಣ ರೇಟ್ ಹೇಳ್ತಾರೆ, ಮಾತ್ರ ಒಂದು ಸಣ್ಣ ಏರಿಯಾ ಬಿಡಿಸುವಾಗ ಎಕ್ಸಾಕ್ಟ್ ಎಷ್ಟಾಗ್ತದೆ ಅಂತ ಹೇಳಿದನ್ನು ಮೊದಲೇ ನೀವು ಮಾತಾಡಿಸ್ಕೊಳ್ಳಿ, ಇಲ್ಲಾದರೆ ಮೋಸ ಹೋಗುವ ಚಾನ್ಸಸ್ ಉಂಟು. ಹಾಗೆ ಸ್ನೇಹಿತರೆ, ಒಮ್ಮೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ